ಮಹದಾಯಿ ಹೋರಾಟ ಕುರಿತು ಪತ್ರಿಕಾಗೋಷ್ಠಿ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಾ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ. ಮಹದಾಯಿ ಹೋರಾಟ ಇಂದು 9 ವರ್ಷ ಮುಗಿದು 10ನೇ ವರ್ಷಕ್ಕೆ ಮುಂದಾಗುತ್ತಿದೆ. ಆದರೆ ಯಾವುದೇ ಸರ್ಕಾರ ಮಹದಾಯಿ ಹೋರಾಟಕ್ಕೆ ಗಮನ ಹರಿಸುತ್ತಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಕೂಡ ಬೇರೆ ರಾಜ್ಯಗಳ ಹೇಳಿಕೆ ಕೇಳುತ್ತಾ ಮುಂದೂಡುತ್ತಿದ್ದಾರೆ. ಮಹದಾಯಿ ಹೋರಾಟಗಾರರಾದು ಒಂದು ಆಸೆ, ಮಹದಾಯಿ ನೀರು ಕುಡಿದು ಮರಣ ಹೊಂದಬೇಕು ಅಂತ. ದೆಹಲಿಯಲ್ಲಿ ರಾಷ್ಟ್ರಪತಿಗಳಿಗೆ ಮನವಿ ಕೂಡ ಸಲ್ಲಿಸಿದ್ದೇವೆ. ನಮಗೆ ಜೀವಾವಧಿ ಮರಣ ಶಿಕ್ಷೆ ನೀಡಿ ಎಂದು ಸಾಕಷ್ಟು ಸಂಘಟನೆಗಳು ಬೆಂಬಲ ನೀಡಿದ್ದಾರೆ. ಕೇಂದ್ರ ಮಂಡಳಿಯ 3 ಇಲಾಖೆಯ ಪರವಾನಗಿ ಬೇಕಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಮನಸ್ಸು ಮಾಡಿದರೆ ಇದು ದೊಡ್ಡದಲ್ಲ ಎಂದು ಅನೇಕ ರೀತಿಯ ತಮ್ಮ ಅಳಲನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಹದಾಯಿ ಹೋರಾಟದ ನೇತೃತ್ವ ಶ್ರೀ ವೀರೇಶ ಸೊರಬದಮಠ ಸ್ವಾಮಿಗಳು, ಹನುಮಪ್ಪ ಮಡಿವಾಳರ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ, ರೈತ ಸೇನಾ ಘಟಕ ಮಹದಾಯಿ ಮತ್ತು ಕಳಸಾ ಬಂಡೂರಿ ಹೋರಾಟ ಸಮನ್ವಯ ಸಮಿತಿ ನರಗುಂದ, ಅಶೋಕ ಸಾತನ್ನವರ್, ಬಾದಾಮಿ ತಾಲೂಕಾ ಅಧ್ಯಕ್ಷರು, ರೈತ ಸೇನಾ ಕರ್ನಾಟಕ ರಮೇಶ್ ನಾಯ್ಕರ್, ವಕೀಲರು, ಮಹದಾಯಿ ಹೋರಾಟಗಾರರು ವಿಶ್ವನಾಥ್ ಪಾಟೀಲ್, ಹನುಮಂತ ಗಡದ್, ಶಿವಪ್ಪ ಕಂಬಳಿ ಇನ್ನಿತರರು ಉಪಸ್ಥಿತರಿದ್ದರು. ವರದಿಗಾರ YH ವಾಲಿಕಾರ್, RD ನ್ಯೂಸ್, ಬಾದಾಮಿ. ಎಲ್ಲಿವರೆಗೆ ನೀವು ಈ ತಾಯಿನ ಹೆಸರು ಹೇಳ್ಕೊಂತ ಬಂದು ಇವತ್ತ ಅಧಿಕಾರ ಅಂತಸ್ತು ಎಲ್ಲರೂ ಪಡೆದಿರಿ, ನಾವು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಆದ್ರೆ ಈ ತಾಯಿನ ಇಟ್ಕೊಂಡ ಹೆಸರನ್ನು ಬೆಳೆದು ಈ ತಾಯಿಗೆ ತಕ್ಕಂತೆ ನೀವು ಪ್ರತಿಫಲ ಮಾಡುವಂಥ ಕೆಲಸವನ್ನು ಮಾತಾಯಿ ಮಲ್ಲಪ್ರಭು ತಾಯಿಗೆ ನೀರು ಬರುವಂಥ ಕೆಲಸ ಆಗಲಿ ಅನ್ನುವಂಥ ಮಾತನ್ನು ಸರ್ಕಾರಕ್ಕೆ ಆಗ್ರಹ ಮಾಡಿ ಎಷ್ಟು ಹೋರಾಟ ದೀರ್ಘವಾಗಿ ನಡೀತಿ ಅದನ್ನ ಸ್ಪಂದಿಸಬೇಕು ಸರ್ಕಾರಗಳು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ರಮೇಶ್ ನಾಯ್ಕರ್, ವಕೀಲರು, ನರಗುಂದ. ಮಾಡಲು ಆಗಲಿ ಅಂತ ಕೂಡ ಕುಡಿ ನೀರಿಗೋಸ್ಕರ ಸುಪ್ರೀಂ ಕೋರ್ಟ್ ಒಂದು ಆದೇಶ ಇದೆ. ಯಾವುದೇ ಕೂಡ ಕುಡಿ ನೀರಿಗೆ ಕೂಡ ಆದೇಶವನ್ನು ಮಾಡಬೇಕಾದ್ರೆ ಎಲ್ಲಿಯೂ ತಕರಾರು ಮಾಡದೆ ಅದನ್ನ ಆದೇಶವನ್ನು ಮಾಡಬೇಕಂತ ಸುಪ್ರೀಂ ಕೋರ್ಟ್ ಆದೇಶ ಹೇಳ್ತಾ ಇದೆ. ಇದನ್ನು ಕೂಡ ಈ ಆದೇಶವನ್ನು ಧಿಕ್ಕರಿಸಿ ಕೂಡ ಒಳ್ಳೆ ಅದನ್ನೊಂದು ಗೋವಾದವರು ಒಂದು ಹೇಳ್ತಾರೆ, ಮಹಾರಾಷ್ಟ್ರದವರು ಒಂದು ಹೇಳ್ತಾರೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡ ಇದನ್ನು ಮುಂದೂಡ್ತಾ ಬರ್ತಾ ಇದೆ. ಇವತ್ತ ಇದರ ಜಾಗೃತಿ ವಿಪರೀತವಾಗಿ ಜಾಗೃತಿ ಇದೆ. ಇವತ್ತು ಸ್ವತಂತ್ರ ಸಿಗಬೇಕಾದ್ರೆ ಎಷ್ಟು ಹೋರಾಟವನ್ನು ಮಾಡಿದ್ರು ಅದರ ಮೇಲ್ಪಟ್ಟು ಹೋರಾಟವನ್ನು ಮಹದಾಯಿ ಹೋರಾಟ ಆಯಿತು. ಆದರೂ ಕೂಡ ಈ ಭಾಗದ ಜನರಿಗೆ ನೀರು ಕೊಡಿಸುವಂಥ ಕೆಲಸ ಆಗಲಿಲ್ಲ ಅಂದ್ರೆ ಕೊನೆಯದು ನಮ್ಗೆ ಹೋರಾಟಗಾರರಿಗೆ ಒಂದು ಆಸೆ ಐತಿ. ಏನೋ ಆಸೆ ಐತಂದ್ರೆ ಆ ಮಹದಾಯಿ ತಾಯಿ ನೀರು ಕುಡಿದ್ರೆ ನಾವು ಇವತ್ತು ಮಣ್ಣು ಹೊಂದಬೇಕಾಗೈತಿ. ಯಾಕಂದ್ರೆ ನಮ್ಗೆ ದೆಹಲಿ ಒಳಗೆ ನಾವು ರಾಷ್ಟ್ರಪತಿ ಒಳಗೆ ಮನವಿಯನ್ನು ಸಲ್ಲಿಸಿದ್ವಿ. ನಮ್ಗೆ ಜೀವಾವಧಿ ಮರಣದ ಶಿಕ್ಷೆಯನ್ನು ಕೊಡ್ರಿ, ದಯಾಮರಣದ ಕೊಡ್ರಿ, ಇಲ್ಲಾಂದ್ರೆ ನೀವರ ಸಾಯಿಸ್ರಿ. ನಮ್ಮ ಸರ್ ತಮ್ಮ ಹೆಸರು? ಹನುಮಂತ್ ಸಂಗಪ್ಪ ಮಡಿವಾಳರ್ ಅಂತ ಹೇಳಿ. ಏನು ಹೇಳ್ತೀರಾ ಸರ್ ಇವೆಲ್ಲ ಹೋರಾಟದ ಬಗ್ಗೆ, ಈ ಒಂದು ಬೇಡಿಕೆಗಳ ಬಗ್ಗೆ? ಸರ್, ನರಗುಂದದಲ್ಲಿ ಮಹದಾಯಿ ಹೋರಾಟ ನಿರ್ಣಾಯಕ ಹೋರಾಟ ಪ್ರಾರಂಭ ಆಗಿ ನಿನ್ನೆಗೆ 9 ವರ್ಷ ಮುಗಿದು 10ನೇ ವರ್ಷಕ್ಕೆ ಪಾದಾರ್ಪಣೆ ಆಯಿತು. ಇದು ಹೆಮ್ಮೆ ಪಡುವಂಥ ವಿಷಯ ಅಲ್ಲ, ನಿಜಕ್ಕೂ ನಮಗೆ ಒಂದು ರೀತಿ ಅಸಹ್ಯ ಆಗುವಂಥ ವಿಷಯ. ಯಾಕಂದರೆ ಒಂದು ಕುಡಿಯುವ ನೀರಿಗಾಗಿ ಇಡೀ ಜಗತ್ತಿನಲ್ಲಿಯೇ ಇಷ್ಟು ಸುದೀರ್ಘ ಕಾಲದ ಹೋರಾಟ ಎಲ್ಲಿಯೂ ಆಗಿಲ್ಲ. ಇವತ್ತಿಗೆ 3289 ದಿವಸ ನಿರಂತರ ಹೋರಾಟ ಪ್ರಾರಂಭ ಆಗಿದೆ. 2018 ಆಗಸ್ಟ್ 14ನೇ ತಾರೀಕಿಗೆ ನ್ಯಾಯಾಧಿಕರಣದ ತೀರ್ಪು ಬಂದೈತಿ. ಆ ತೀರ್ಪಿನ ಅನ್ವಯ ಕಾಮಗಾರಿ ಪ್ರಾರಂಭ ಆದರೆ ಕೇಂದ್ರದ ಒಂದು 3 ಇಲಾಖೆಗಳು ಪರ್ಮಿಷನ್ ಬೇಕಾಗಿವೆ. ಒಂದು ವನ್ಯಜೀವಿ ಮಂಡಳಿದು, ಒಂದು ಟೈಗರ್ ಕಾರಿಡಾರ್, ಒಂದು ಫಾರೆಸ್ಟ್ ಕ್ಲಿಯರೆನ್ಸ್. ಇವು ಒಂದು 3 ಪರ್ಮಿಷನ್ ಸಿಕ್ಕರೆ ಇಮಿಡಿಯೇಟ್ ಕಾಮಗಾರಿ ಪ್ರಾರಂಭ ಆಕೈತಿ. ನಮ್ಮ ಜನರಿಗೆ ಕುಡಿಯೋಕೆ ನೀರು ಲಭ್ಯ ಆಕೈತಿ. ಮಾನ್ಯ ಪ್ರಧಾನಿಗಳು ಮನಸ್ಸು ಮಾಡಿದರೆ ಎಂತೆಂಥ ದೊಡ್ಡ ಕೆಲಸಗಳನ್ನು ನೀರು ಕುಡಿದಷ್ಟು ನಿರಂತರವಾಗಿ ಮಾಡಿ ಮುಗಿಸ್ಯಾರ. ಇದೊಂದು 3 ಪರ್ಮಿಷನ್ ಕೊಟ್ಟು ನಮ್ಮ 4 ಜಿಲ್ಲೆಯ ರೈತರ 4.5 ದಶಕದ ಕನಸನ್ನು ನನಸು ಮಾಡಬೇಕಂತೇಳಿ ಈ ಮೂಲಕ